ಗಿಲ್ ಪೆರೆಸ್ 14,000 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಕೆಲವೇ ಸೆಕೆಂಡ್ಸಲ್ಲಿ ಮನಿಲಾದಿಂದ ಮೆಕ್ಸಿಕೋಗೆ ತಲುಪ್ದ. ಹಾಗಾದರೆ ನಾವು ಕೂಡ ಕೆಲವೇ ಸೆಕೆಂಡ್ಸಲ್ಲಿ ಹಲವು ಗಂಟೆಗಳ ಪ್ರಯಾಣನ ಮುಗಿಸ್ಬೋದಾ? ಇದು ಪ್ರಾಕ್ಟಿಕಲ್ ಆಗಿ ಪಾಸಿಬಲ್ ಇದೆಯಾ? ಬಹುಶಃ ಹೌದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿ ಒಂದು ಮಾರ್ಗ ಇದೆ. ಸೈನ್ಸ್ ಫಿಕ್ಷನ್ನ ಪ್ರಪಂಚದಿಂದ ಸಾವಿರಾರು ಮೈಲ್ಸ್ನ ಕೆಲವೇ ಸೆಕೆಂಡ್ಸಲ್ಲಿ ಟ್ರಾವೆಲ್ ಮಾಡೋ ಒಂದು ಪ್ರಾಕ್ಟಿಕಲ್ ಕಾನ್ಸೆಪ್ಟೇ ಟೆಲಿಪೋರ್ಟೇಷನ್. ಟೆಲಿಪೋರ್ಟೇಷನ್ ಅಂದರೆ ಫಿಸಿಕಲ್ ಆಗಿ ಅಲ್ಲದೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾವೆಲ್ ಮಾಡೋದು. ಇವಾಗ ಅದನ್ನ ನಾವು ಥಿಯೋರಿಟಿಕಲ್ಲಿ ನೋಡಿದ್ರೆ, ಸೈನ್ಸ್ ಫಿಕ್ಷನ್ನ ಪ್ರಕಾರ ಟೆಲಿಪೋರ್ಟ್ ಮಾಡೋಕ್ಕೆ ನಾವು ಒಂದು ಪ್ಲೇಸಿಂದ ಕಣ್ಮರೆಯಾಗಿ ಇನ್ನೊಂದು ಪ್ಲೇಸ್ಗೆ ತಲುಪಬಹುದು. ಇದನ್ನ ಕ್ಲಾಸಿಕಲ್ ಟೆಲಿಪೋರ್ಟೇಷನ್ ಅಂತಾರೆ. ಆದರೆ ಅಲ್ಲಿವರೆಗೂ ರೀಚ್ ಆಗೋಕ್ಕೆ ಸೈನ್ಸ್ಗೆ ಸಾವಿರಾರು ವರ್ಷಗಳು ಬೇಕು. ಆದರೆ ನಮ್ಮ ಧರ್ಮಗ್ರಂಥಗಳು ಇವಾಗಿನ ಟೆಕ್ನಾಲಜಿಗಿಂತ ಯಾವಾಗಲೂ ಹೆಚ್ಚು ಅಡ್ವಾನ್ಸ್ಡ್ ಆಗಿನೇ ಇರುತ್ತೆ. ಆ್ಯಂಡ್ ಅದಕ್ಕಾಗಿಯೇ ನಮ್ಮ ಇತಿಹಾಸದಲ್ಲಿ ಕೋಟಿಗಟ್ಟಲೆ ವರ್ಷಗಳ ಹಿಂದೆ ಕ್ಲಾಸಿಕ್ ಟೆಲಿಪೋರ್ಟೇಷನ್ ಸಂಪೂರ್ಣವಾಗಿ ಪಾಸಿಬಲ್ ಇತ್ತು. ಶ್ರೀಮದ್ ಭಾಗವತದಲ್ಲಿ ಅಧ್ಯಾಯ 10ರಲ್ಲಿ ಉಷಾ ಮತ್ತು ಅನಿರುದ್ಧರ ಕಥೆನ ಹೇಳಲಾಗಿದೆ. ಒಂದು ದಿನ ಬಾಣಾಸುರನ ಮಗಳು ಉಷಾ ತನ್ನ ಕನಸಲ್ಲಿ ಬಹಳ ಸುಂದರವಾದ ರಾಜಕುಮಾರನನ್ನ ತನ್ನ ಪ್ರೇಮಿಯಾಗಿ ನೋಡಿದ್ಲು. ಆ ದಿನದ ನಂತರ ಆ ರಾಜಕುಮಾರ ಪ್ರತಿದಿನ ಉಷಾಳ ಕನಸಲ್ಲಿ ಬರೋಕೆ ಶುರು ಮಾಡ್ದ. ಅದಕ್ಕೆ ಉಷಾ ನಿಜವಾಗ್ಲೂ ಆ ರಾಜಕುಮಾರನ ಪ್ರೀತಿಸೋಕೆ ಶುರು ಮಾಡ್ತಾಳೆ. ಆವಾಗ ಒಂದು ರಾತ್ರಿ ಉಷಾಳ ಕನಸಲ್ಲಿ ಆ ರಾಜಕುಮಾರ ಬರ್ದೇ ಇದ್ದಾಗ ಉಷಾ ಸಂಕಟದಿಂದ ಎದೊಳ್ತಾಳೆ. ಆವಾಗ ಅವಳ ಸ್ನೇಹಿತೆ ಚಂದ್ರಲೇಖ ಅವಳ ಕನಸಿನ ಬಗ್ಗೆ ಕೇಳ್ತಾಳೆ. ಉಷಾ ಅವಳಿಗೆ ಎಲ್ಲವನ್ನ ಹೇಳ್ತಾಳೆ. ಅವಳ ಸ್ನೇಹಿತೆಗೆ ಸಹಾಯ ಮಾಡೋಕೆ ಚಿತ್ರಲೇಖ ರಾಜಕುಮಾರನ ಬಗ್ಗೆ ಉಷಾ ಹತ್ರ ಕೇಳಿ ಅವನ ಚಿತ್ರವನ್ನ ಬಿಡಿಸ್ತಾಳೆ. ಚಿತ್ರಲೇಖಾಗೆ ಅನೇಕ ಶಕ್ತಿಗಳಿದ್ವು. ಆ ಚಿತ್ರನ ನೋಡಿದ ಕೂಡಲೇ ಅವಳಿಗೆ ಅರ್ಥ ಆಯ್ತು, ಈ ರಾಜಕುಮಾರ ಬೇರೆ ಯಾರೂ ಅಲ್ಲ, ಶ್ರೀಕೃಷ್ಣನ ಮೊಮ್ಮಗ ಅನಿರುದ್ಧ್ ಅಂತ. ಆ ರಾತ್ರಿ ಚಿತ್ರಲೇಖ ತನ್ನ ಧ್ಯಾನದ ಶಕ್ತಿಯಿಂದ ದ್ವಾರಕೆಯನ್ನ ತಲುಪ್ತಾಳೆ. ಅಲ್ಲಿ ಅವಳು ಅನಿರುದ್ಧನ ಭೇಟಿಯಾಗಿ ಉಷಾಳ ಪ್ರೀತಿ ಬಗ್ಗೆ ಹೇಳಿದ್ಲು. ಅದರ ನಂತರ ತನ್ನ ಧ್ಯಾನದ ಶಕ್ತಿಯಿಂದ ಅನಿರುದ್ಧನ ಜೊತೆ ಹಿಂತಿರುಗಿ ಬರ್ತಾಳೆ. ಇವತ್ತು ಈ ಕತೆ ಟೆಲಿಪೋರ್ಟೇಷನ್ನ ಜೊತೆ ಸಂಪರ್ಕ ಹೊಂದಿದೆ. ಆ ಚಿತ್ರಲೇಖ ಒಂದು ಕಡೆಯಿಂದ ಇನ್ನೊಂದು ಕಡೆ ಟೆಲಿಪೋರ್ಟಿಂಗ್ ಮಾಡ್ತಿದ್ಲು.